ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ಸ್ ಆನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವತ್ತೊಂದು ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಡಿಲೀಟ್ ಆಗಿರುವಂಥ ಒಂದು ಫೋಟೋಸ್ನ ರೀಸ್ಟೋರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಕೆಲವು ಆ್ಯಪ್ ಸಿಗುತ್ತೆ ಸ್ನೇಹಿತರೆ ಗೂಗಲ್ ಪ್ಲೇಸ್ಟೋರಲ್ಲಿ. ಆ ಆ್ಯಪಿಂದ ನೀವು ಮೊಬೈಲ್ನಲ್ಲಿ ವಾಟ್ಸಪ್ ಅಥವಾ ಫೇಸ್ಬುಕ್ ಅಥವಾ ನೀವು ಡೌನ್ಲೋಡ್ ಮಾಡಿರುವಂಥ ಒಂದು ಫೋಟೋಸ್ನ ರೀಸ್ಟೋರ್ ಮಾಡ್ಕೋಬೋದು. ಆದರೆ ನಿಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಒಂದು ಫೋಟೋಸ್ ಏನಾದ್ರು ಡಿಲೀಟ್ ಆದರೆ ಅದನ್ನು ರೀಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇನ್ನೊಂದು ಆ್ಯಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಆ್ಯಪಿಂದ ನೀವು ಮೊಬೈಲ್ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಒಂದು ಫೋಟೋಸ್ನ ಕೂಡ ನೀವು ರೀಸ್ಟೋರ್ ಮಾಡ್ಕೋಬೋದು ಸ್ನೇಹಿತರೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇದಕ್ಕೋಸ್ಕರ ನೀವು ಒಂದು ಡಿಸ್ಕ್ ಡಿಗ್ಗರ್ ಅಂತ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ ಬಂದು ಗೂಗಲ್ ಪ್ಲೇಸ್ಟೋರ್ ಕೂಡ ಸಿಗುತ್ತದೆ. ಈ ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಆದ ನಂತರ ನೀವು ಓಪನ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಓಪನ್ ಆದ ನಂತರ ಇಲ್ಲಿ ಸ್ಟಾರ್ಟ್ ಬೇಸಿಕ್ ಫೋಟೋ ಸ್ಕ್ಯಾನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಬ್ಲೂ ಕಲರ್ನಲ್ಲಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಒಂದು ಫೋಟೋಸ್ ಸರ್ಚ್ ಆಗ್ತಾಯಿದೆ. ಇಲ್ಲಿ ಕೆಳಗೆ ನೀವು ನೋಡ್ಬೋದು 12 ಫೈಲ್ಸ್ ಫೌಂಡ್ ಅಂತ ಇದೆ. ಈಗ 72 ಫೈಲ್ಸ್ ಅಂತ ಕಾಣ್ತಾ ಇದೆ. ಎಷ್ಟು ಫೈಲ್ಸು ಸಿಗ್ತಾ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ಮೇಲೆ ನೀವು ನೋಡ್ಬೋದು ಪಾಸ್ ಆರ್ ರೆಸ್ಯೂಮ್ ಅಂತ ಇದೆ. ಇಲ್ಲಿ ನೀವು ಬೇಕಾದ್ರೆ ಸ್ಕ್ಯಾನ್ ಆಗ್ತಿರೋದನ್ನ ನಿಲ್ಲಿಸ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಲ್ಲುತ್ತೆ. ಮತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸ್ಕ್ಯಾನು ಮತ್ತೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಕೆಳಗೆ ತೋರಿಸ್ತಾ ಇದೆ 321 ಫೈಲ್ಸ್ ಸಿಗ್ತಾ ಇದೆ ಇವಾಗ. ಇವಾಗ ಫುಲ್ ಸ್ಕ್ಯಾನ್ ಆಗ್ತಾ ಇದೆ. ನಿಮ್ಮ ಮೊಬೈಲ್ನಲ್ಲಿ ಡಿಲೀಟ್ ಆಗಿರುವಂಥ ಒಂದು ಫೋಟೋಸ್ನ ರೀಸ್ಟೋರ್ ಆಗ್ತಾ ಇದೆ ಸ್ನೇಹಿತರೆ. ನೋಡಿ, ಇವಾಗ ನನ್ನ ಮೊಬೈಲ್ನಲ್ಲಿ ಎಷ್ಟು ಡಿಲೀಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ಕ್ಯಾನ್ ಆಗ್ತಾ ಇದೆ. ನೀವು ಯಾವಾಗ ಮೊಬೈಲ್ನ ಪರ್ಚೇಸ್ ಮಾಡಿರ್ತೀರಲ್ಲ, ಫಸ್ಟು ನಿಮ್ಮ ಮೊಬೈಲ್ನಿಂದ ಫೋಟೋಸ್ನ ತೆಗೆದಿರ್ತೀರ, ಆ ಫೋಟೋಸ್ ಡಿಲೀಟ್ ಆಗಿರೋದು ಕೂಡ ರೀಸ್ಟೋರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಎಷ್ಟೊಂದು ಫೋಟೋಸು ಡಿಲೀಟ್ ಆಗಿದೆ, ಅವೆಲ್ಲ ಇವಾಗ ರೀಸ್ಟೋರ್ ಆಗಿರುತ್ತೆ. ಇದು ರೀಸ್ಟೋರ್ ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ 1238 ಫೈಲ್ಸ್ ಸಿಕ್ಕಿದೆ. ಇನ್ನೂ ಸರ್ಚ್ ಆಗ್ತಾ ಇದೆ ಸ್ನೇಹಿತರೆ. ಇವಾಗ ನಾನು ಸ್ಕ್ಯಾನ್ ಆಗ್ತಾ ಇದೆ, ಅದನ್ನು ನಾನು ಇವಾಗ ನಿಲ್ಲಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ಜಾಸ್ತಿ ಹೊತ್ತು ಟೈಮ್ನ ತಗೊಳ್ಳುತ್ತದೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಡಿಲೀಟ್ ಆಗಿರೋಂಥ ಫೋಟೋಸ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನು ಇವಾಗ ಸ್ಕ್ಯಾನ ನಿಲ್ಲಿಸ್ತಾ ಇದ್ದೀನಿ, ಟೈಮ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ಇವಾಗ ನೀವು ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ನೋಡಿ. ಆ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿ ಆ ಫೋಟೋನ ನೀವು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಒಂದು 4 ಫೋಟೋಸ್ನ ಮಾತ್ರ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ನೀವು ಇದೇ ರೀತಿಯಾಗಿ ಎಲ್ಲನೂ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ರಿಕವರ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಸೇವ್ ದ ಫೈಲ್ಸ್ ಟು ಎ ಕಸ್ಟಮ್ ಲೊಕೇಶನ್ ಆನ್ ಯುವರ್ ಡಿವೈಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಫೋಲ್ಡರ್ಗೆ ನಿಮ್ಮ ಒಂದು ಫೋಟೋಸ್ನ ಹಾಕಬೇಕು ಅಂತ ಇದ್ದೀರಾ ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ ಪಿಕ್ಚರ್ಸ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನ್ಯೂ ಅಂತ ಇದೆ, ಅದ್ರ ಮೇಲೆ ನೀವು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ನಿಮಗೆ ಯಾವ ಒಂದು ಫೋಲ್ಡರ್ ಬೇಕೋ ಆ ಫೋಲ್ಡರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಈಗ ಬ್ಯಾಕ್ ಹೋಗ್ಬೇಕು ಅಂದರೆ ಇಲ್ಲಿ ಗೋ ಅಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಬ್ಯಾಕ್ ಹೋಗುತ್ತೆ. ನಾನು ಇವಾಗ ನ್ಯೂ ಅನ್ನೋ ಒಂದು ಫೋಲ್ಡರ್ಗೆ ಬಂದು ಓಕೆನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ, ಇಲ್ಲಿ ರಿಕವರ್ ಕಂಪ್ಲೀಟೆಡ್, ಡಿಸ್ಕ್ ಡಿಗ್ಗರ್ ಹ್ಯಾಸ್ ಫಿನಿಶ್ಡ್ ರಿಕವರಿಂಗ್ 12 ಫೈಲ್ಸ್ ಸಕ್ಸಸ್ಫುಲ್ಲಿ ಅಂತ ಇದೆ. ನಾನು 12 ಫೋಟೋಸ್ನ ರಿಕವರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.